ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಜೀರಾ ರೈಸು ದಾಲ್ ತಡಕ ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 ಕಪ್ ಅಕ್ಕಿ, ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಸಿಡಿರೋದು 2ರಿಂದ 3, ಪಲಾವ್ ಎಲೆ, ಲವಂಗ, ಚಕ್ಕೆ, ಜೀರಿಗೆ, ಏಲಕ್ಕಿ, ಕಸ್ತೂರಿ ಮೆಥಿ. ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಕ್ಲೀನಾಗಿ ವಾಶ್ ಮಾಡಿರೋ ಅಕ್ಕಿನ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ರೆ ಸಾಕು. ನೀವು ಬಾಸ್ಮತಿ ಅಕ್ಕಾದ್ರೂ ತೊಗೋಬೋದು, ನಾರ್ಮಲ್ ಸೋನಾ ಮಸೂರಿ ಆದರೂ ತೊಗೋಬೋದು. ನಾನಿಲ್ಲಿ ಸೋನಾ ಮಸೂರಿಯಿಂದನೇ ಮಾಡ್ತಾಯಿದ್ದೀನಿ. ಬನ್ನಿ ಮಾಡೋಣ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, 2ರಿಂದ 3 ಏಲಕ್ಕಿ, ಪಲಾವ್ ಎಲೆ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಮತ್ತು ಧನಿಯಾ, ಇದು ಕಸ್ತೂರಿ ಮೆಥಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀರು ಹಾಕ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸಾಕು ಫ್ರೆಂಡ್ಸ್. ತುಂಬ ಉದುರಾಗಿ ಚೆನ್ನಾಗಾಗುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಕುದೀತಾ ಇದೆ. ಈಗ ಪ್ಲೇಟ್ ಮುಚ್ಚಿ ಇಡೋಣ, ಅದು ಕುದೀಲಿ. ನಾವು ಅಷ್ಟರೊಳಗೆ ದಾಲ್ ತಡ್ಕ ಮಾಡ್ಕೊಳ್ಳೋಣ. ಹೋಟೆಲ್ ಸ್ಟೈಲ್ ಆಗಲಿ ಡಾಬಾ ಸ್ಟೈಲ್ ಆಗಲಿ ಇದೇ ರೀತಿ ಫಾಲೋ ಮಾಡೋದು ಫ್ರೆಂಡ್ಸ್ ಅವರು. ಇಲ್ಲ, ಒಬ್ಬೊಬ್ಬರು ರೈಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಜೀರಾ ರೈಸು ಮಾಡ್ತಾರೆ. ಬಟ್ ಈ ಹೋಟೆಲ್ ಸ್ಟೈಲು ಡಾಬಾ ಸ್ಟೈಲ್ ಅಂದರೆ ಹೀಗೆ ಮಾಡೋದು. ನೋಡಿ, ಪ್ಲೇಟ್ ಮುಚ್ಚಿ ಇಡೋಣ. ಅದು ಹವೆಗೆ ಬೆನ್ಕೊಳಕ್ಕೆ ಒಂದು ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ಇದು ಸುತ್ತೂರು ಆಗಲೇ ಹೊಗೆ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಎಷ್ಟು ಫೈನಾಗಿ ಉದ್ರಾಗಿ ಎಷ್ಟು ನೀಟಾಗಾಗಿದೆ ಅನ್ನ. ಹೊರಗಡೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಜೀರಾ ರೈಸು. ಇದಾಗಿದೆ ನೋಡಿ. ದಾಲ್ ತಡ್ಕಾಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಉದ್ದ ಸಿಡಿರೋದು, 2 ಟೊಮೊಟೊ, 2 ಚಿಕ್ಕ ಈರುಳ್ಳಿ, ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೆಥಿ, ಕರಿಬೇವು, ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಸ್ವಲ್ಪ, ಮಸೂರ್ ದಾಲು ಮತ್ತು ನಾರ್ಮಲ್ ತೊಗರಿ ಬೇಳೆ. ನೋಡಿ, ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಇದು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಹಾಫ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಅದು ಕುದಿಯೋಕೆ. 1 ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಲಿಡ್ ಕ್ಲೋಸ್ ಮಾಡೋಣ. ಇದು ಬೇಳೆ ಬೇಯೋದ್ರಲ್ಲಿ 4 ವಿಸಿಲ್ ಆಗಬೇಕು ಫ್ರೆಂಡ್ಸ್. ಇದು ಬೇಳೆ ಬೇಯೋದ್ರಲ್ಲಿ ನಾವು ದಾಲ್ ತಡ್ಕಾಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಕಾದಿದೆ. ಈಗ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಲಂಚ್ಗೂ ಚೆನ್ನಾಗಿರುತ್ತೆ, ಡಿನ್ನರ್ಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ತಾ ಇದ್ದೀನಿ, ಸಾಸಿವೆ, ಜೀರಿಗೆ. ಇದು ಸಾಸಿವೆ ಜೀರಿಗೆ 2 ಸಿಡಿದ ಮೇಲೆ ನೋಡಿ, ಅದು ಸಿಡಿಬೇಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಅದು ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕು. ಸ್ವಲ್ಪ ಫ್ಲೇವರ್ಗೆ ಕರಿಬೇವು ಹಾಕ್ತಾ ಇದ್ದೀನಿ, ಕರಿಬೇವು ಸೊಪ್ಪು.
ಯಾವುದೇ ಅಡುಗೆಗಿರಲಿ ಸ್ವಲ್ಪ ಈರುಳ್ಳಿ ಒಂದು 2 ಮಿನಿಟ್ಸ್ ಆದರೂ ಬೆಂದ ಮೇಲೇ ನೆಕ್ಸ್ಟ್ ಮಾಡಬೇಕು. ಈರುಳ್ಳಿ ಜಲ್ದಿ ಬೇಯೋಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಕ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಉದ್ದಕ್ಕೆ ಈ ರೀತಿ ಸೀಳ್ಕೊಂಡು ಹಚ್ಕೊಳ್ಳಿ ಹಸಿಮೆಣಸಿನ್ಕಾಯಿ, ಅದು ಟೇಸ್ಟೇ ಬೇರೆ ಬರುತ್ತೆ. ಅದು ಸಿಗ್ತಾ ಇರಬೇಕು. ಉದ್ದುದ್ದ ಸೀಳಿದ್ರೆ ಅದು ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿರುತ್ತೆ. ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಎಲ್ಲ ಇದೇ ರೀತಿ ಪ್ರಿಫರ್ ಮಾಡ್ತಾರೆ ಫ್ರೆಂಡ್ಸ್, ಚಿಕ್ಕದಾಗಿ ಹೆಚ್ಕೊಳ್ಳಲ್ಲ ಅವರು. ಡೈಲಿ ಮಾಮೂಲು ರೈಸು ದಾಲು ತಿನ್ನೋಕ್ಕಿಂತ ಮಧ್ಯಾಹ್ನ ಲಂಚ್ಗಾಗಲಿ ನೈಟು ಡಿನ್ನರ್ಗಾಗಲಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈವನ್ ಟಿಫನ್ಗೂ ಚೆನ್ನಾಗಿರುತ್ತೆ. ಈಗ ಅರಿಶಿನ ಅಜ್ಕಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಧನಿಯಾ ಗರಂ ಮಸಾಲ, ಮನೆಯಲ್ಲೇ ಮಾಡಿರೋ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಗಿದೆ. ಈಗ ನಾನು ದಾಲ್ ಕುದ್ದಿರೋದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹುಟ್ಟಿನ ಕೂಡ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಅದು ಅರಿಶಿನ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ ಆಗಿದೆ ದಾಲ್ ತಡಕ. ಆಯಿತು ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ದಾಲ್ ತಡ್ಕ ರೆಡಿ ಆಗಿದೆ. ಈವನ್ ನಮ್ಮ ಜೀರಾ ರೈಸ್ ಕೂಡ ರೆಡಿ ಆಗಿದೆ. ಈಗ ಎರಡು ಸೇರಿಸಿ ತಿನ್ನೋದ್ರಿಂದ ಜೀರಾ ರೈಸು ದಾಲ್ ತಡ್ಕ ಕಾಂಬಿನೇಷನ್ ಮಾತ್ರ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈವನ್ ಒಬ್ಬೊಬ್ಬರು ಬರೀ ಜೀರಾ ರೈಸೇ ಮಾಡ್ತಾ ಇರ್ತಾರೆ, ಬಟ್ ಅದು ತಿನ್ನೋ ವೇನೇ ಅಲ್ಲ. ದಾಲ್ ಕಂಪಲ್ಸರಿ ಇದ್ರೇ ಅದಕ್ಕೆ ಜೀರಾ ರೈಸ್ಗೆ ಅದು ಸ್ಪೆಷಲ್ ಇದು ಬರುತ್ತೆ. ಯಾವಾಗಲೂ ಆದರೂ ಜೀರಾ ರೈಸ್ ಜೊತೆ ದಾಲ್ ಮಾಡ್ಕೊಂಡು ತಿನ್ನಿ, ಅದರದ್ದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕುದೀಲಿ ಸ್ವಲ್ಪ ಹೊತ್ತು. ಆಲ್ಮೋಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕೋದೆಲ್ಲ ಮುಗಿದಿದೆ. ಇದು ಚೆನ್ನಾಗಿ ಕುದ್ಮೇಲೆ ರೆಡಿ ಆಗುತ್ತೆ. ಈವನ್ ಮನೆಗೆ ಯಾರಾದರೂ ಗೆಸ್ಟು ಇಮಿಡಿಯೇಟಾಗಿ ಬರ್ತಿದ್ದಾರೆ ಲಂಚ್ಗೆ ಡಿನ್ನರ್ಗೆ ಅಂದರೆ ಇದು ಮಾಡಿಕೊಡಿ ಫ್ರೆಂಡ್ಸ್. ನಾರ್ಮಲ್ ರೈಸು ದಾಲ್ಗಿಂತ ಇದು ತುಂಬ ಸ್ಪೆಷಲ್ಲಾಗೂ ಇರುತ್ತೆ. ಆಮೇಲೆ ಸರ್ವ್ ಮಾಡೋಕ್ಕೆ ಕೂಡ ಒಂಥರ ಸ್ಪೆಷಲ್ ಐಟಮ್ ಥರನೇ ಇರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಫಂಕ್ಷನ್ಸ್ ಆಗಲಿ ಎಲ್ಲರೂ ಜಾಸ್ತಿ ಈಗ ಜೀರಾ ರೈಸು ತಡ್ಕನೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಇದನ್ನ ಇನ್ನೂ ಜೀರಾ ರೈಸು ಬಾಸ್ಮತಿ ಅಕ್ಕಿಯಿಂದ ಮಾಡಿದ್ರಂತೂ A1 ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಈಗ ನಾನು ಇದನ್ನು ಸಣ್ಣಗೆ ಜೊತೆ ಇಲ್ಲ ಮಜ್ಜಿ ಮೆಣಸಿನ್ಕಾಯಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಇದ್ದರೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ಥ್ಯಾಂಕ್ ಯು. ಜೀರಾ ರೈಸ್ ವಿತ್ ದಾಲ್ ತಡ್ಕ